ನನ್ನ ಹೆಸರು ಕಮಲೇಶ್ ಕೆ ಅಂತೇಳಿ, ಋತ್ವಿಕ್ ಅವ್ರ ತಂದೆ. ನನ್ನ ಮಗ ಇದೇ ಸ್ಕೂಲಲ್ಲಿ UKGಯಿಂದ 10ನೇ ತರಗತಿವರೆಗೂ ಓದಿದ್ದಾನೆ. ಅದೇ ತುಂಬ ಹೆಮ್ಮೆ ವಿಷಯ. ಮುಖ್ಯವಾಗಿ ಅವನು ಇವತ್ತು ಪ್ರೈಸ್ ತೊಗೊಳ್ಳೋದು ಕಾರಣ ಈ ಸಾಯಿ ವಿದ್ಯಾ ಕೇಂದ್ರ ಅನ್ನೋ ಒಂದು ಒಳ್ಳೆ ಶಾಲೆ. ಹಾಗೆ ಮುಖ್ಯವಾದ ಕಾರಣ ನಮ್ಮ ಪ್ರಿನ್ಸಿಪಾಲ್ ಸಾರು, ಮತ್ತು ಗುರುಸ್ಥಾನದಲ್ಲಿ ಅಂದರೆ ಎಲ್ಲ ಟೀಚರ್ಗಳು UKGಯಿಂದ ಹಿಡಿದು ಇವಾಗ 10ನೇ ಕ್ಲಾಸ್ವರೆಗೂ ಯಾರ್ಯಾರು ಅವ್ನು ಪಾಠ ಮಾಡಿದ್ದಾರೆ, ಎಲ್ಲ ಟೀಚರ್ಸು ಗುರು ಸಮಾನ. ಹಾಗಾಗಿ ಆ ಗುರುಗಳು ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಮತ್ತು ಎಲ್ಲ ಪೇರೆಂಟ್ಸ್ಗೂ ಒಂದೇ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಕ್ಕಳನ್ನ ಏನು ಕೊಟ್ಟರು ಪರವಾಗಿಲ್ಲ, ಕೊಡದೇ ಇದ್ರೂ ಪರವಾಗಿಲ್ಲ, ದಯವಿಟ್ಟು ವಿದ್ಯೆ ಮಾತ್ರ ಕೊಡಿ ನಿಮ್ಮ ಮಕ್ಕಳಿಗೆ. ಆ ವಿದ್ಯೆ ಖಂಡಿತವಾಗ್ಲೂ ಕಾಪಾಡುತ್ತೆ. ನಮ್ಮ ಹತ್ರ ಇವತ್ತು ಹಣ ಇದ್ದರೆ ಇಲ್ಲದೇ ಇದ್ರೂ ತೊಂದರೆ ಇಲ್ಲ, ಕಾರ್ ಇರಲಿ ಇಲ್ಲದೇ ಇರಲಿ, ಆದರೆ ವಿದ್ಯೆ ಮಾತ್ರ ಇರಲೇಬೇಕಾಗತ್ತೆ. ಏನೇ ಇದ್ರೂ ನಮ್ಮ ಹತ್ರ ಕಳ್ತನ ಮಾಡ್ತಾರೆ, ಆದರೆ ವಿದ್ಯೆನ ಯಾರಿಂದಲೂ ಕಳ್ತನ ಮಾಡೋಕ್ಕಾಗಲ್ಲ. ಹಾಗಾಗಿ ವಿದ್ಯೆ ಸರಸ್ವತಿಗೆ ನನ್ನ ನಮನ ಹಾಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಸಾಯಿ ವಿದ್ಯಾ ಕೇಂದ್ರ ಶಾಲೆ, ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಥ್ಯಾಂಕ್ ಯು. Present here. This is a milestone where all the teachers supported me and ಎಲ್ಲ ಪೇರೆಂಟ್ಸು ಕನ್ನಡದಲ್ಲಿ ಮಾತಾಡೋಕ್ಕೆ ಬಯಸ್ತಾ ಇದ್ದಾರೆ. ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ವಿದ್ಯೆ ಮಾತ್ರ ಕೊಟ್ಟಿಲ್ಲ, ಈ ಲೈಫಲ್ಲೇ ನಂಗೆ ತುಂಬ ಒಳ್ಳೆ ಬುದ್ಧಿಗಳನ್ನು ಕಲಿಸಿದೆ. ಹಾಗೂ ಮೇಯ್ನಾಗಿ ಗೀತಾ ಶ್ರೀನಿವಾಸ್ ಮ್ಯಾಮ್, ನಮ್ಮ HM ತುಂಬ ಮೋಟಿವೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತು ಸ್ವರೂಪ್ ಸರ್ ಮತ್ತು GNC ರೆಡ್ಡಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮೇಯ್ನಾಗಿ ನನ್ನ ಪೇರೆಂಟ್ಸಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಹೇಳ್ತೀನಿ. ಅವರಿಲ್ಲದೆ ಈ ಸ್ಥಾನದಲ್ಲಿ ನಾನು ಬರೋಕ್ಕೆ ಆಗ್ತಿರಲಿಲ್ಲ. ಆಮೇಲೆ ಓದೋದ್ರಲ್ಲಿ ಯಾರು ಟೆನ್ಷನ್ನೇ ತೊಗೊಬಾರ್ದು. ಡೈಲಿ ಒಂದೊಂದು ಚಾಪ್ಟರ್ ಓದಿದ್ರು ಸಾಕು. ಒಂದು ಬೆಳಗ್ಗೆ 5 o'clock to 7 o'clock ಅಥವಾ ಒನ್ ಡೇಗೆ 4 to 5 hours ಓದಿದ್ರು ಸಾಕಾಗುತ್ತೆ. ಯಾರೂ ತಲೆ ಕೆಡಿಸ್ಕೋಬಾರ್ದು. ಆಮೇಲೆ ಪೀಸ್ ಮೇಂಟೈನ್ ಮಾಡ್ಕೋಬೇಕು. ಟೆನ್ಷನಿಂದ ಮಾರ್ಕ್ಸ್ ಕಳ್ಕೊತೀರ ಅಷ್ಟೇ. ಆಮೇಲೆ ಎಲ್ರಿಗೂ ಒಂದು ಹೇಳಕ್ಕೆ ಬಯಸ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ಹೇಳೋದು ಒಂದೇ, ಈ ಸಲ ಕಪ್ ನಂದೇ. ಥ್ಯಾಂಕ್ ಯು ಸೋ ಮಚ್.